ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಮಿಥುನ ರಾಶಿಗೆ ಗುರು ಇನ್ನೇನು ಸ್ವಲ್ಪ ದಿನಗಳಲ್ಲೇ ಸ್ಥಾನಪಲ್ಲಟ ಮಾಡಲಿದ್ದಾನೆ. ಹೀಗಾಗಿ ಗುರುವಿನ ಆಧಿಪತ್ಯ ಹೊಂದಿರುವಂತಹ ಧನಸ್ಸು ರಾಶಿಯವರಿಗೆ ಇದು ಯಾವ ರೀತಿ ಪ್ರಭಾವ ಬೀರಲಿದೆ ಗುರುಜಿ? ಗುರುಬಲ ಇದ್ದಿರಲಿಲ್ಲ. ನೋಡಿ, ಇವರ ಮನೆ ಯಜಮಾನನೇ ಆಗಿದ್ದಿದ್ರು ಕೂಡ ವೃಷಭ ರಾಶಿಯಲ್ಲಿರುವಾಗ ಇವರಿಗೆ ಗುರುಬಲ ಇರಲಿಲ್ಲ. ಈಗ ಪ್ರಾಪ್ತಿಯಾಗ್ತಾ ಇದೆ. ಗುರುಬಲ ಒದಗಿದಂತಹ ಸಂದರ್ಭ, ಈ ಮನೆಯ ಯಜಮಾನನಾಗಿಯೇ ಗುರುಬಲವನ್ನು ಕೊಡ್ತಾ ಇರುವಂಥ ಒಂದು ಸಂದರ್ಭ ಇದೆ ಅಂತಾದರೆ, ಇವರು ಮುಟ್ಟಿದ್ದೆಲ್ಲವೂ ಚಿನ್ನವಾಗಬೇಕಾದಂತಹ ಸಂದರ್ಭಕ್ಕೆ ಇದು ನಾಂದಿಯನ್ನು ಹಾಡುವಂಥ ಒಳ್ಳೆಯ ಸಮಯವೂ ಆಗಿದೆ. ಹಾಗಾದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಅಂತ ನಾವು ಎಲ್ಲವನ್ನೂ ಸ್ಪರ್ಶಿಸ್ತಾ ಹೋದರೆ ಸಾಧ್ಯವಾಗುತ್ತದೋ ಅಂತ ಕೇಳಿದರೆ, ಅಲ್ಲೂ ಕೂಡ ಕೆಲವು ಕೊಕ್ಕೆಗಳಿರ್ತವೆ. ಹಾಗಾದರೆ ಆ ಕೊಕ್ಕೆ ಎಲ್ಲಿ? ಶನೈಶ್ಚರನ ಮೂಲಕವಾಗಿ ತೊಂದರೆ ಬರ್ಬೋದು. ಶನಿ ಕಾಟ ಅಲ್ಲ, ಏನೋ ಅರ್ಧಾಷ್ಟಮ ಅಂತ ಹೇಳ್ತಾರೆ. ಬಟ್ ಅರ್ಧಾಷ್ಟಮ ಅನ್ನುವಂಥದ್ದು ಶಾಸ್ತ್ರೀಯವಾಗಿ ಕಾಟ ಕೊಡುವಂಥ ಶನೈಶ್ಚರ ಅಂತಲೇ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಸಾಮಾನ್ಯವಾಗಿ ಏನು ಅಂತಂದರೆ, ನಾವು ಒಂದು 10 ಮೈಲಿಯನ್ನು 1.5 ತಾಸಿನಲ್ಲಿ ಕ್ರಮಿಸ್ಬೋದು ಅಂತಾದರೆ, ಶನೈಶ್ಚರ ಏನು ಮಾಡ್ತಾನೆ, 2 ತಾಸು ಬೇಕಾಗುವ ಹಾಗೆ ಮಾಡ್ಬೋದೇ ವಿನ ಅಲ್ಲಿ ಹೋಗಿ ತಲುಪುವುದನ್ನು ತೊಂದರೆದಾಯಕವನ್ನಾಗಿ ಮಾಡುವಂಥ ಸ್ಥಿತಿಗತಿಗಳನ್ನು ಇವರಿಗೆ ನಿರ್ಮಾಣ ಮಾಡುವಂಥ ಕೆಟ್ಟ ಸ್ಥಿತಿಯಲ್ಲಿ ಇವತ್ತಿರೋದಿಲ್ಲ. ವಿಳಂಬ ಮಾಡ್ತಾನೆ. ಆದರೆ ಗುರು ಇಲ್ಲಿ ಏನು ಮಾಡ್ತಾನೆ, ಸಂಪೂರ್ಣವಾದಂತಹ ಬಲದೊಂದಿಗೆ ಇವರಿಗೆ ಚೈತನ್ಯವನ್ನು ಕೊಟ್ಟಿದ್ದಾನೆ. ಇವರು ಈಗ ನೋಡಿ, ನಾನು ವೃಶ್ಚಿಕ ರಾಶಿಯವರು ಬೆಂಕಿಯ ಸ್ವರೂಪದವರು. ಅವರು ಬೆಂಕಿಯ ಸ್ವರೂಪ ಅಂದ್ರೆ ಆ ರಾಶಿ ಬೆಂಕಿಯ ಸ್ವರೂಪದ್ದು ಅಂತಲ್ಲ, ಆ ರಾಶಿ ನೀರಿನ ರಾಶಿ ಅದು. ಆದರೆ ಅವರ ಗುಣಧರ್ಮಗಳು ಬೆಂಕಿಯ ಸ್ವರೂಪದ್ದಿರುತ್ತೆ. ಆದರೆ ಈ ರಾಶಿಯವರದ್ದು ಹಾಗಲ್ಲ. ಈ ರಾಶಿ ಬೆಂಕಿಯ ರಾಶಿಯೇ. ಧನಸ್ಸು ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಆಧುನಿಕವಾಗಿ ಯೋಚಿಸುವಂಥದ್ದಾದರೆ, ನಾವು ಆರ್ಷೇಯ ಕಾಲದ ಸಂದರ್ಭದಲ್ಲಿ ಧನುರ್ಬಾಣಗಳು ಏನು, ಯುದ್ಧದ ಸಲಕರಣೆಗಳು. ಇವತ್ತಿನ ಸಂದರ್ಭದಲ್ಲಿ ಏನು, ಇವತ್ತು ಕ್ಷಿಪಣಿಗಳು, ರಾಕೆಟ್ಗಳು, ಅದು ಇದು ಬಂದೂಕುಗಳು ಅಥವಾ ಬಾಂಬು ಸಂಬಂಧಪಟ್ಟಂಥದ್ದ ಇವತ್ತು ನಾವು ಧನಸ್ಸು ಅಂತ ನಾವು ಯೋಚಿಸಬೇಕಾಗತ್ತೆ. ಹಾಗಾಗಿ ಯಾವ ಸಂದರ್ಭದಲ್ಲಿಯೂ ಸ್ಫೋಟಿಸಬಹುದಾದಂತಹ ಸಂದರ್ಭವನ್ನು ಈ ಒಂದು ಧನಸ್ಸು ರಾಶಿಯಲ್ಲಿ ಮೂಲಭೂತವಾಗಿ ಅಡಕವಾಗಿರುತ್ತೆ. ಆದರೆ ಈ ಮನೆಯ ಯಜಮಾನ ಪ್ರಾಜ್ಞನಾಗಿ ಜ್ಞಾನದಲ್ಲಿ ಸಂಪೂರ್ಣವಾದಂತಹ ಒಂದು ಹತೋಟಿಯನ್ನು ಪಡೆದವನಾದಂಥ ಗುರು ಆಗಿರೋದ್ರಿಂದ, ತನ್ನಲ್ಲಿ ಒಂದು ಕ್ಷಿಪಣಿ ಇದೆ, ತನ್ನಲ್ಲಿ ಒಂದು ರೈಫಲ್ ಇದೆ, ತನ್ನಲ್ಲಿ ಒಂದು ಬಂದೂಕಿದೆ ಅಂತ ಸರ್ರನ್ನೇ ಇವರು ಏನು ಎದುರಾಳಿಗಳನ್ನು ಹೊಡೆಯೋದಕ್ಕೆ ಹೋಗುವಂಥವ್ರು ಆಗಿರೋದಿಲ್ಲ. ಪ್ರಜ್ಞೆಯೊಂದಿಗೆ ಇದು ಅನಿವಾರ್ಯವೋ, ಈ ಅನಿವಾರ್ಯತೆಯನ್ನು ಬಿಟ್ಟು ಬೇರೆ ಯಾವ ವಿಧಾನಗಳು ಇಲ್ಲವೋ ಅನ್ನುವಂಥದ್ದನ್ನು ನಿರ್ಧರಿಸಿದ ಮೇಲೆ ಮುನ್ನುಗ್ಗುವಂಥ ಒಂದು ತಾಳ್ಮೆಯೂ ಇರುತ್ತೆ ಇವರಿಗೆ. ಹಾಗಾಗಿ ಸರ್ರನೆ, ಈಗ ನಾನು ಮೇಷರಾಶಿಯವರಿಗೋ ಅಥವಾ ವೃಶ್ಚಿಕ ರಾಶಿಯವರಿಗೋ ಹೇಳುವಾಗ ಅದನ್ನು ಹೇಳೋದಿಲ್ಲ. ಅವರು ಸರ್ರನ್ನು ಹೊರಟು ಬಿಡ್ತಾರೆ. ಆದರೆ ಇವರು ಸರ್ರನೆ ಹಾಗೆ ಹೊರಡುವಂಥವರಲ್ಲ. ಇವರಿಗೆ ಗುರುಬಲವೂ ಬಂದಿದೆ. ಆಗ ಇವರ ಜ್ಞಾನ ಅನ್ನುವಂಥದ್ದು, ಪ್ರಜ್ಞೆ ಅನ್ನುವಂಥದ್ದು ಜೀವನದಲ್ಲಿ ಅನೇಕ ಪ್ಲಸ್ ಪಾಯಿಂಟ್ಸ್ಗಳನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಬೇಕಾದಂತಹ ಮುನ್ನುಡಿಯನ್ನು ಈಗ ಬರೆಯುತ್ತೆ. ಹಾಗಾಗಿ ಇವರು ಆ ಪ್ರಜ್ಞೆಯೊಂದಿಗೆ ಮುಂದುವರಿಯುವಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿರೋದ್ರಿಂದ ಅನೇಕ ವಿಧದಲ್ಲಿ ಗೆಲ್ಲೋದಕ್ಕೆ ಬೇಕಾದಂತಹ ಸಲಕರಣೆಗಳು ಇವರಿಗೆ ಈ ವರ್ಷದಲ್ಲಿ ಸಿಕ್ಬಿಡತ್ತೆ. ತೊಂದರೆಗಳಿದೆ, ಇಲ್ಲ ಅಂತಲ್ಲ. ಕೇತುವಿನ ಮೂಲಕವಾಗಿಯೇ ತೊಂದರೆ ಇದೆ. ಕೇತುವಿನ ಮೂಲಕವಾಗಿ ಯಾವ ತೊಂದರೆ ಇದೆ? ಕೇತು ಅನೇಕ ವಿಧದಲ್ಲಿ ಭಾಗ್ಯಕ್ಕೆ ಕೆಲವು ತೊಂದರೆಗಳನ್ನು ಸೃಷ್ಟಿಸಬಲ್ಲಂಥ ಕೆಟ್ಟ ಗ್ರಹವಾಗಿ ನಿಂತಿದ್ದಾನೆ. ಶನೈಶ್ಚರ ಸ್ವಲ್ಪ ಪ್ರಮಾಣದಲ್ಲಿ ವಿಳಂಬವನ್ನು ಮಾಡುವಂಥ ಗ್ರಹವಾಗಿ ನಿಂತಿದ್ದಾನೆ. ಆದರೆ ಪ್ರಧಾನವಾಗಿ ಗುರುವೇ ಸಂಪೂರ್ಣವಾದಂತಹ ಕಂಟ್ರೋಲನ್ನು ಈ ರಾಶಿಯವರ ಮೇಲೆ ತರಬಹುದಾದಂತಹ ಒಂದು ಕ್ಷೇತ್ರದಲ್ಲಿ ಇದ್ದಿರೋದ್ರಿಂದ, ಮುಖ್ಯವಾಗಿ ಅನೇಕ ರೀತಿಯ ಸಂಶೋಧನೆಗಳಲ್ಲಿ, ಈಗ ಐನ್ಸ್ಟೈನ್ ಅಂತವನು ಸಂಶೋಧನೆ ಹೇಗಿತ್ತು ಅಂತಂದರೆ, ಜಗತ್ತಿಗೆ ಅದು ಅನೇಕ ರೀತಿಯ ನಿಗೂಢಗಳನ್ನು ವಿಶ್ಲೇಷಿಸಿ ತೋರಿಸಬಲ್ಲಂಥ ವಾಸ್ತವಕ್ಕೆ ಕಾರಣವಾಗಬೇಕಾದಂತಹ ದಾರಿಯನ್ನು ಅದು ತೋರಿಸ್ಕೊಟ್ಟ ಆಗಿರೋದ್ರಿಂದ ಅದು ಬಹಳ ಮಹತ್ವದ್ದಾದಂಥ ಸಿದ್ಧಾಂತ. ಇಂತಹ ಮಹತ್ವದ್ದಾದಂತಹ ಸಿದ್ಧಾಂತವನ್ನು ಸಂಶೋಧಿಸಬಲ್ಲಂಥ ಆ ಮಾಸ್ಟರ್ ಮೈಂಡ್ ಏನಿದೆ, ಅದು ಒದಗಿ ಬರೋದಕ್ಕೆ ಈಗ ಈ ಒಂದು ಈ ಧನಸ್ಸು ರಾಶಿಯವರಿಗೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಇನ್ವೆನ್ಷನ್ಸ್ಗಳಿಗೆ ತಾವು ಮುನ್ನುಗ್ಗಬೇಕು ಅನ್ನುವಂತಹ ಒಂದು ಉತ್ಸಾಹವನ್ನು ಇಟ್ಟುಕೊಂಡು ಹೋಗುವವರಿಗೋ, ಅಥವಾ ಈಗಾಗಲೇ ಹೊರಟು ನಿಂತವರಿಗೋ,
ಸಹಾಯಕವಾಗುವಂತಹ ಮುಖ್ಯವಾದಂತಹ ಕಾಲಘಟ್ಟ ಇದಾಗಿದೆ. ಅದೇ ಸಂದರ್ಭದಲ್ಲಿ ಈ ರಾಶಿಯ ಜನರು ಯಾವುದು ತಮ್ಮದೇ ಆದಂತಹ ಕಾರ್ಯಕ್ಷೇತ್ರವಲ್ಲವೋ ಆ ಕಾರ್ಯಕ್ಷೇತ್ರಕ್ಕೂ ಮುನ್ನುಗ್ಗಬಹುದಾದಂತಹ ಶಕ್ತಿಯನ್ನು ಪಡೆದಂಥವರು ಆಗೋದಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ನಾನು ಏನು ಹೇಳ್ತೀನಿ ಅಂತಂದರೆ, ಈಗ ನಾನು ಒಂದು ಬ್ಯಾಂಕ್ನಲ್ಲಿ ನನಗೆ ಗೊತ್ತಿರ್ಬೋದು, ಆ್ಯಸ್ ಎ ಬ್ಯಾಂಕರ್ ನನಗೇನೋ ಒಂದಿಷ್ಟನ್ನು ನಾನು ಅರ್ಥ ಮಾಡ್ಕೊಳ್ಬೋದು. ಇನ್ನು ಕೇಟ್ರಿಂಗ್ ವಿಚಾರ ಬಂದಾಗಲೋ ಅಥವಾ ಈ ಹೋಟೆಲ್ ಹೋಟೆಲ್ ಉದ್ಯಮನೋ ಅಥವಾ ಇನ್ನೇನೋ ಒಂದು ರೀತಿಯ ಆಹಾರ ವಸ್ತುಗಳ ತಯಾರಿಕೆಗಳು ಅಥವಾ ಪ್ಯಾಕ್ಡ್ ಫುಡ್ ಅಂತ ಏನಿರುತ್ತೋ ಈ ಒಂದು ವಿಚಾರಗಳು ನನಗೆ ಸರಿಯಾಗಿ ಗೊತ್ತಿರದೇ ಹೋದರೂ, ಆಹಾರ ಘಟಕಗಳ ವಿಚಾರ ಗೊತ್ತಿರದೇ ಹೋಗಿದ್ದಿದ್ರೂ ಕೂಡ ಈ ರಾಶಿಯ ಜನ ಅದನ್ನು ತಿಳಿದುಕೊಳ್ಳಬಹುದಾದಂಥ ಕಾರ್ಯಕ್ಷಮತೆಯನ್ನು ಅಥವಾ ಆ ಒಂದು ಪ್ರಜ್ಞೆಯನ್ನು ಇವರು ಹೊಂದಿಟ್ಬಿಟ್ಟಿರ್ತಾರೆ. ಹಾಗಾಗಿ ತಮ್ಮದಲ್ಲದೆ ಹೋದಂತಹ ಒಂದು ಫೀಲ್ಡ್ನಲ್ಲೂ ಕೂಡ ಚೆನ್ನಾಗಿ ಅದನ್ನು ನುರಿತ ರೀತಿಯಲ್ಲಿ ಅರಿತು ಹೆಜ್ಜೆ ಇಡುವಂತಹ ಸಂದರ್ಭಕ್ಕೆ ಬೇಕಾದಂತಹ ಕಾಲಘಟ್ಟವೂ ಕೂಡ ಇದಾಗಿದೆ. ಅಂದರೆ ಈಗ ನಾನು ಒಂದು ದುಡಿತದ ಮೂಲಕವಾಗಿ ಯಾವುದೋ ಒಂದಿಷ್ಟು ಹಣವನ್ನು ಗಳಿಸ್ತಾ ಇದ್ದೇನೆ ಅಂತಾದರೆ, ನನ್ನ ಕಾರ್ಯಕ್ಷಮತೆಯಲ್ಲಿ ಇನ್ನೊಂದನ್ನು ಕೂಡ ಸೇರಿಸಿಕೊಳ್ಳಬಹುದಾದಂತಹ ಒಂದು ಪ್ರಾಜ್ಞತೆಯನ್ನು ಹೊಂದಿದ್ದೇನೆ ಅಂತಾದರೆ, ಅದನ್ನು ಎರಡನ್ನೂ ಸಮೀಕರಿಸಿಕೊಂಡು ಬ್ಯಾಲೆನ್ಸ್ ಮಾಡಿಕೊಡಬಹುದಾದಂಥದ್ದಕ್ಕೆ ಬೇಕಾದಂತಹ ಒಂದು ಆ ವಿಚಕ್ಷಣವಾದಂತಹ ಒಂದು ಏನಿದೆ ಸಾಮರ್ಥ್ಯ ಇವರು ಪ್ರದರ್ಶಿಸೋದಕ್ಕೆ ಈಗ ಕಾಲಘಟ್ಟ ಒಳ್ಳೆಯದಾಗಿದೆ. ಅಷ್ಟೇ ಅಲ್ಲ, ಭಾಗ್ಯ ಇವರ ವಿಚಾರವಾಗಿ ಭಾಗ್ಯವನ್ನು ಸೂಚಿಸುವಂಥವ್ರು ಯಾರು? ಕೇತು ತೊಂದರೆದಾಯಕನಾಗಿ ಇದ್ದರೂ ಕೂಡ ಸೂರ್ಯನ ಮೂಲಕವಾಗಿ ಅನೇಕ ಸಿದ್ಧಿಗಳು ಇವರಿಗೆ ಸಿಗಬೇಕಾದಂತಹ ಸಂದರ್ಭ ಯಾವಾಗಲೂ ಇರುತ್ತೆ. ಅದು ಈಗ ಧನಸ್ಸು ರಾಶಿಯವರಿಗೆ ಸೂರ್ಯನ ಕಾರಣದಿಂದಾಗಿ ಅನೇಕ ನಾವಿವತ್ತು ಗಾಯತ್ರಿ ಮಂತ್ರದಲ್ಲಿ ಕೇಳುವಂಥದ್ದೇನು, ಧಿಯೋಯೋನ ಪ್ರಚೋದಯಾತ್, ನನ್ನ ಆ ಧೀಶಕ್ತಿಯನ್ನು ಪ್ರಚೋದಿಸು, ಅದನ್ನು ಉತ್ತೇಜಿಸು, ಅದನ್ನು ಸಂವರ್ಧಿಸು ಅಂತ ನಾವೇನು ಕೇಳ್ಕೊಳ್ತೇವೆ. ಆ ಪ್ರಜ್ಞಾಶಕ್ತಿಯನ್ನು ಸಂವರ್ಧಿಸುವಂತಹ ಸೂರ್ಯನ ಬೆಂಬಲ ಅದು ನೇರವಾಗಿ ಭಾಗ್ಯಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು, ಭಾಗ್ಯ ಯಾವುದು ಜೀವನದಲ್ಲಿ? ಅನೇಕ ರೀತಿಯಲ್ಲಿ ನಾವು ಹಣವನ್ನು ಸಂಪಾದಿಸುವಂಥದ್ದು. ಹಣವನ್ನು ನಾವು ಅನ್ಯಾಯದ ಮಾರ್ಗದಲ್ಲೂ ಗಳಿಸ್ಬೋದು, ಆದರೆ ನ್ಯಾಯದ ಮಾರ್ಗದಲ್ಲಿಯೇ ಗಳಿಸಬಹುದಾದಂತಹ ದಾರಿಯ ಒಂದು ವಿಸ್ತಾರವನ್ನು ಸೂರ್ಯ ಇವರಿಗೆ ಒದಗಿಸಿಕೊಡಬಲ್ಲ. ಅದನ್ನು ಯಾಕೆ ಒದಗಿಸ್ಕೊಡ್ತಾನೆ ಅಂತಂದರೆ, ಗುರುಬಲ ಇದ್ದಿರುವ ಕಾರಣಕ್ಕಾಗಿ ಒದಗಿಸ್ಕೊಡ್ತಾನೆ. ಅದೇ ರೀತಿಯಲ್ಲಿ ಮರಣದ ಮನೆ ಯಜಮಾನನೇ ಆಗಿದ್ದರೂ ಕೂಡ ಚಂದ್ರ ಈ ರಾಶಿಯವರಿಗೆ ಬೇಕಾದಂತಹ ಒಂದು ಸುಹಾಸಕರವಾದಂತಹ ತಂಪಿನ ಒಂದು ನೆರಳನ್ನು ಒದಗಿಸಬಹುದಾದಂತಹ ಶಕ್ತಿಯನ್ನು ಒದಗಿಸ್ಕೊಡ್ತಾನೆ. ಕಾರಣ ಏನು ಅಂತಂದರೆ, ಆತ ಎರಡೂವರೆ ದಿನಕ್ಕೆ ಮನೆಯನ್ನು ಚೇಂಜ್ ಮಾಡುವಂಥವನಾಗಿರೋದ್ರಿಂದ ಯಾವುದೋ ಒಂದಿಷ್ಟು ಮನೆಗಳಿಗೆ ನಿರ್ದಿಷ್ಟವಾಗಿ ಬಂದಾಗ ಈ ರಾಶಿಯವರಿಗೆ ಒಳಿತನ್ನು ಮಾಡಲೇಬೇಕಾಗತ್ತೆ. ಈಗ ಶನೈಶ್ಚರ ಒಂದು ರಾಶಿಗೆ ಬರ್ತಾನೆ ಅಂದರೆ ಅವನಿಗೆ 30 ವರ್ಷ ಬೇಕು. ಚಂದ್ರನಿಗೆ ಹಾಗಲ್ಲ, ಅವನು ಪ್ರತಿ ಮನೆಯನ್ನು ಚೇಂಜ್ ಮಾಡುವಾಗ ಅವನಿಗೆ ಕೇವಲ ಏನು ಅಂತಂದರೆ ಒಂದು ತಿಂಗಳಲ್ಲಿ ಇಡೀ ಒಂದು 12 ಮನೆಯನ್ನು ಅವನು ಸಂಚರಿಸ್ತಾನೆ. ಹಾಗಾಗಿ ಅನುಕೂಲಕರವಾದಂತಹ ನಿಟ್ಟಿನಲ್ಲಿ ಚಂದ್ರ ಬಂದಾಗ ಅದು ಏನಾಗುತ್ತೆ, ಗುರುಬಲವನ್ನು ಹೊಂದಿದಂತಹ ಧನಸ್ಸು ರಾಶಿಯವರಿಗೆ ಚಂದ್ರನ ಮೂಲಕವಾಗಿ ಸಿದ್ಧಿ ಸಿಗೋದಕ್ಕೆ ಅನುಕೂಲಕರವಾಗತ್ತೆ. ಚಂದ್ರನಿಂದಾಗಿ ಏನೆಲ್ಲ ಆಗಬಹುದು? ಚಂದ್ರನ ಒಂದು ಸರಿಯಾದ ಸಪೋರ್ಟ್ ಇದ್ದರೆ ಆರ್ಥಿಕವಾಗಿ ಸಂಪೂರ್ಣವಾದಂತಹ ಶಕ್ತಿಯನ್ನು ಚಂದ್ರ ಒದಗಿಸಬಲ್ಲ. ಅಕಸ್ಮಾತ್ತಾಗಿ ಮೂಲ ಜಾತಕದಲ್ಲಿ ಏನೋ ಒಂದು ಇದು ಏನು ಒಂದು ಗಜಕೇಸರಿ ಯೋಗ ಇದೆ ಅಂತಾದರೆ ಸಮೃದ್ಧವಾದಂತಹ ಆರ್ಥಿಕ ಶಕ್ತಿಯನ್ನು ಕೊಡೋದಕ್ಕೆ ಚಂದ್ರ ಹೆಲ್ಪ್ ಮಾಡ್ತಾನೆ. ಹಾಗಾಗಿ ಈಗ ಗುರು ಬಲ ಬಂದಿರೋದ್ರಿಂದ ಮೂಲ ಜಾತಕದಲ್ಲಿ ಇರಬಹುದಾದಂಥ ಪ್ಲಸ್ ಪಾಯಿಂಟ್ಸ್ಗಳು ಏನಿದೆಯೋ ಅದರ ಶಕ್ತಿಗಳು ಜಾಸ್ತಿ ಆಗುತ್ತೆ, ನೆಗೆಟಿವ್ ಆದ ಪಾಯಿಂಟ್ಗಳೆಲ್ಲ ಏನಿದೆಯೋ ಅದರ ಶಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲ ರೀತಿಯ ನಿಟ್ಟಿನಲ್ಲಿ ತನ್ನ ವರ್ಚಸ್ಸನ್ನು ಸಂವರ್ಧಿಸಿಕೊಳ್ಳಬಹುದಾದಂತಹ ರೀತಿಗೆ ಗುರು ಬಹಳಷ್ಟು ಸಹಾಯವನ್ನು ಮಾಡ್ತಾನೆ. ಯಾವಾಗಲೂ ಯಾವುದು ನಮ್ಮ ವರ್ಚಸ್ಸನ್ನು ಸಂವರ್ಧಿಸಬಲ್ಲಂತಹ ಗ್ರಹಗಳಿರ್ತಾವೋ ಈ ರಾಶಿಯವರಿಗೆ ವರ್ಚಸ್ಸನ್ನು ಸಂವರ್ಧಿಸುವಂತಹ ಬಲ ಇದ್ದಿರೋದು ಪೂರ್ತಿ ಪ್ರಮಾಣದಲ್ಲಿ ಗುರುವಿಗೆ. ಇನ್ನು ಯೋಗಕಾರಕರೆಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಒಳ್ಳೆಯವರಾಗಿರ್ತಾರೆ, ಆದರೆ ವರ್ಚಸ್ಸನ್ನು ಮೇಲೇರಿಸುವಂಥದ್ದು ಅಂತಂದರೆ ಏನು? ಆ ವರ್ಚಸ್ಸನ್ನು ಮೇಲೇರಿಸುವಾಗ ಜನ ನನ್ನಲ್ಲಿ ಆಕರ್ಷಿತರಾಗ್ತಾರೆ. ಯಾಕೆಂದರೆ ನನ್ನ ವರ್ಚಸ್ಸಿಗೆ ಒಂದು ತೂಕ ಇದೆ ಅಂತಂದರೆ ಜನ ಏನು ಮಾಡ್ತಾರೆ, ನನ್ನನ್ನು ಇಷ್ಟಪಡ್ತಾರೆ. ಈಗ ರಾಜ್ಕುಮಾರ್ ಕನ್ನಡದ ಕಣ್ಮಣಿ ಆಗಿದ್ದ ಅಂದ್ರೇನು, ಅವರ ಆ ವರ್ಚಸ್ಸಾಗಿತ್ತು. ಅದು ಬರೀ ನಟನೆಯ ಮೂಲಕವಾಗಲ್ಲ, ಅವರ ಆ ಒಂದು ಅವರ ಗುಣಧರ್ಮಗಳು ಹಾಗೆ ಇದ್ವು. ಹಾಗಾಗಿ ಆ ವರ್ಚಸ್ಸು, ಈಗ ಎಷ್ಟೋ ನಟರು ಇರ್ತಾರೆ ಆದರೆ ಅವರು ವರ್ಚಸ್ಸಾಗಿರೋದಿಲ್ಲ. ಅಂದರೆ ಇದರ ಅರ್ಥ ಏನು? ಕೆಲವು ಸಂದರ್ಭಗಳಲ್ಲಿ ನಮಗೆ ತೂಕ ಇರುತ್ತೆ, ಅದರ ವರ್ಚಸ್ಸಿರಲ್ಲ.
ಅಥವಾ ವರ್ಚಸ್ಸಿನ ಸಂದರ್ಭ ಬೇರೆ ಯಾವುದೋ ಕಾರಣಗಳೇ ನಮ್ಮ ಹಿಂದುಗಡೆಯಿಂದ ಅವರು ಎಲ್ಲರೂ ತೆಗಳ್ತಾ ಇರ್ತಾರೆ. ಇಂತಹ ಸಂದರ್ಭಗಳು ಹಾಗಿರೋದಿಲ್ಲ ಈ ರಾಶಿಯವರಿಗೆ. ಯಾಕೆಂತಂದರೆ ಗುರುವೇ ವರ್ಚಸ್ಸನ್ನು ನಿರ್ಮಾಣ ಮಾಡಿಕೊಡುವಂಥವನಾಗಿರೋದ್ರಿಂದ ತಮ್ಮ ಕುಸಿದು ಬಿದ್ದಂಥ ವರ್ಚಸ್ಸನ್ನು ಮತ್ತೆ ಮೇಲೇರಿಸಿಕೊಳ್ಳಲು ಬೇಕಾದಂತಹ ಸಿದ್ಧಿ ಇವರಿಗೆ ಗುರುವೇ ಒದಗಿಸ್ತಾನೆ. ಹಾಗಾಗಿ ಈ ಒಂದು ಕಾಲಘಟ್ಟ ಏನಿದೆ ಸಂಪೂರ್ಣವಾಗಿ ಇವರನ್ನು ಮೇಲೆತ್ತಬಲ್ಲಂತಹ ಒಂದು ದಿವ್ಯವಾದಂಥ ಕಾಲ, ಅನನ್ಯವಾದ ಶಕ್ತಿಯ ಕಾಲ ಹಾಗೂ ಸ್ವಾಗತಿಸಬಹುದಾದಂಥ ಕಾಲ. ಹಾಗಾಗಿ ಅದೃಷ್ಟದ ಸಮಯ ಇವರಿಗೆ ಬಂದಿದೆ, ಅದನ್ನು ಅವರು ಎಂಜಾಯ್ ಮಾಡಬೇಕು. ಗುರುವಿನ ಸ್ಥಾನಪಲ್ಲಟ ಹಾಗೆ ಗುರುಬಲ ಒದಗಿ ಬರೋದ್ರಿಂದ ಯಾವ ರೀತಿಯ ಬದಲಾವಣೆಗಳು, ಶುಭ ಅಶುಭ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.